ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನೋಡಿ ನಮ್ಮ ಕೈಗಳು ಕೆಲಸವನ್ನು ಮಾಡಿಬಿಟ್ಟು ತುಂಬ ರಫ್ ಆಗಿರ್ತವೆ, ಬಟ್ಟೆ ಒಗಿತಿರ್ತವೆ, ಬಾಂಡೆ ತಿಕ್ತಿರ್ತೀವಿ. ಈ ರೀತಿ ಒಂದು ಕೈಗಳು ರಫ್ ಆದಾಗ ನಾವು ಏನು ಮಾಡ್ಬೇಕಂತ ಹೇಳಿದೆ ಅಂದರೆ, ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಒಂದು ಬಟ್ಲಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ವ್ಯಾಸ್ಲಿನನ್ನು ಹಾಕ್ಕೋಬೇಕು. ಸ್ವಲ್ಪ ವ್ಯಾಸ್ಲಿನನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಅಟ್ಲೀಸ್ಟ್ ಒಂದು ವಾರಕ್ಕಾಗುವಷ್ಟಾದರೂ ನಾವು ಇದನ್ನು ರೆಡಿ ಮಾಡಿಟ್ಕೋಬೇಕು. ಯಾಕಂದರೆ ನಾವು ಪ್ರತಿನಿತ್ಯ ಕೆಲಸ ಮಾಡ್ತಿರ್ತಾವಲ್ಲ, ಕೈಗಳು ತುಂಬ ರಫ್ ಆಗಿರ್ತವೆ, ಸ್ಕಿನ್ ಕೂಡ ತುಂಬ ಒಂಥರ ಡ್ರೈ ಅನಿಸುತ್ತೆ. ಆಮೇಲೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟಿರ್ತೀವಲ್ಲ, ಎಲ್ಲ ಸ್ವಲ್ಪ ಬೂದು ಆಗಿರ್ತವೆ ಕೈಗಳೆಲ್ಲ. ಹಾಗಾಗಿ ಈ ಥರ ಮಾಡಿಟ್ಕೊಂಡು ಒಂದು ಸಣ್ಣ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ, ನಾವು ಈ ರೀತಿಯಾಗಿ ಒಂದು ಕೈಗೆ ಹಚ್ಕೊಂಡ್ಬಿಟ್ಟು ಮಸಾಜನ್ನು ಮಾಡಿಕೊಂಡ್ರೆ ತುಂಬ ನಮ್ಮ ಒಂದು ಕೈಗಳು ಪಳ ಅಂತ ಹೊಳಿತಿರ್ತವೆ ಮತ್ತು ಸ್ಕಿನ್ನು ಕೂಡ ತುಂಬ ಸಾಫ್ಟಾಗಿ ಕಾಣ್ತವೆ. ನೋಡಿ, ತೋರಿಸ್ತಾ ಇದ್ದೇನಲ್ಲ, ಇದೇ ಸೇಮ್ ಪ್ರೊಸೀಜರ್ಲಿ ನೀವು ಕೂಡ ಟ್ರೈ ಮಾಡಿ. ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಎಷ್ಟು ಸ್ಮೂತ್ ಆಗ್ತವೆ. ಹಾಗೆಯೇ ಈ ನಾವು ಉಂಗುರಗಳನ್ನು ಇಟ್ಕೊಂಡಿರ್ತೀವಲ್ಲ, ಇಲ್ಲಿ ಕೂಡ ಒಂದು ಕಪ್ಪಾಗಿ ಕಾಣ್ತಿರ್ತವೆ. ನೋಡ್ತಾ ಇದ್ದೀರಲ್ಲ ನೀವು, ಅದನ್ನು ಕೂಡ ಈ ರೀತಿಯಾಗಿ ಮಸಾಜನ್ನು ಮಾಡ್ಕೋಬೇಕು. ಆಮೇಲೆ ನಮಗೆ ಬಳೆಗಳು ಬೇಗ ಹೋಗೋದಿಲ್ಲ. ಸ್ವಲ್ಪ ಈ ಬಳೆ ಹಾಕುವಾಗ ಇಲ್ಲೆಲ್ಲ ನೋಯ್ತಾ ಇರ್ತವೆ. ಹಾಗಾಗಿ ಈ ಥರ ಮಾಡೋದ್ರಿಂದ ನಾವು ಬಳೆಯನ್ನು ಸುಲಭವಾಗಿ ಹಾಕ್ಕೋಬೋದು. ನೋಡಿ ಎಷ್ಟು ಶೈನಿಂಗ್ ಕಾಣ್ತಾ ಇದ್ದೀವಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಈ ಟಿಪ್ಸ್ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ನಾವು ಮನೆಗೆ ಬಣ್ಣ ಹಚ್ಚುವಾಗ ಈ ಥರ ಬ್ರಷ್ಗಳು ಹಾಳಾಗಿರ್ತವೆ. ಬಣ್ಣ ಹಚ್ಚಿದಾದ ನಂತರ ಈ ಬ್ರಷನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, ನಮ್ಮ ಒಂದು ಬಾಗಿಲದ ಕದಗಳಲ್ಲಿ ಈ ರೀತಿಯಾಗಿ ಜಾಡಗಟ್ಟಿರ್ತವೆ. ಈ ಜಾಡನ್ನು ಅಂದರೆ ಗೂಡನ್ನು ಯಾವ ರೀತಿಯಾಗಿ ಬಿಡಿಸ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದೇ ಒಂದು ವೇಸ್ಟ್ ಆದ ಬ್ರಷ್ನ ತೊಗೊಂಡ್ಬಿಟ್ಟು ನಾವು ನೀಟಾಗಿ ನಮ್ಮ ಕೈ ಹೋಗ್ತಾ ಇರೋದಿಲ್ಲ, ಹಾಗಾಗಿ ಆ ಜಾಗದಲ್ಲಿ ಒಂದು ಈ ಬ್ರಷನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳೋದ್ರಿಂದ ಗೂಡುಗಟ್ಟಿರ್ತಕ್ಕಂಥ ಎಲ್ಲ ಒಂದು ಜಾಡನ್ನು ನಾವು ತೆಗಿಬಹುದು. ಚಿಕ್ಕ ಒಂದು ಕಿಂಡಿಗಳಲ್ಲಿ ನಾವು ಈ ರೀತಿಯಾಗಿ ಬ್ರಷನ್ನು ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಒಂದು ಧೂಳನ್ನು ತಕ್ಕೊಂಬಿಟ್ಟೆ ಅಂದರೆ, ಈ ರೀತಿಯಾಗಿ ಒಂದು ವಾರಕ್ಕೊಂದ್ಸರಿ ಆಯ್ತು, 15 ದಿನಕ್ಕೊಂದ್ಸರಿ ಆಯ್ತು ಮಾಡೋದ್ರಿಂದ ನೀಟಾಗಿ ಬಾಗಿಲ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ನಮ್ಮ ಒಂದು ಕುಕ್ಕರಿನ ಹ್ಯಾಂಡಲ್ಲು ತಿರುಗ್ತಾ ಇರುತ್ತೆ. ಇದಕ್ಕೆ ನಾನೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಏನು ಮಾಡಬೇಕು ಅಂತ ಹೇಳಿ. ನೋಡಿ, ಈ ಥರ ಎಲ್ಲ ನಾವು ಓಪನ್ನಾಗಿ ಬಿಚ್ಕೋಬೇಕು. ಇಲ್ಲೆಲ್ಲ ನೀಟಾಗಿ ನಾವು ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಇವಾಗ ಈ ಥರ ನಾವು ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಆನಂತರ ಈ ಎಲ್ಲ ಒಂದು ಭಾಗಗಳನ್ನು ಕ್ಲೀನ್ ಮಾಡ್ಕೋಬೇಕು ನಾವು. ನೋಡಿ, ಈ ನೆಟ್ಟಿಗೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ನೇಲ್ ಪಾಲಿಶ್ ಇರುತ್ತಲ್ಲ, ಈ ನೇಲ್ ಪಾಲಿಶನ್ನು ಪೂರ್ತಿಯಾಗಿ ನೆಟ್ಟಿಗೆ ಹಚ್ಕೋಬೇಕು ನಾವು. ಇದನ್ನು ನಾವು ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಕೈ ಬಿಡಬೇಕು. ಇವಾಗ ನೋಡಿ 5 ನಿಮಿಷ ಆಗಿದೆ. ಇವಾಗ ನಾವು ಕುಕ್ಕರ್ನ ಹ್ಯಾಂಡ್ ತಗೊಂಡ್ಬಿಟ್ಟು ಈ ಥರ ಕರೆಕ್ಟಾಗಿ ಹಾಕ್ಕೊಂಡು ನಾವು ನೆಟ್ಟನ್ನು ಟೈಟ್ ಮಾಡ್ಕೊಂಡ್ಬಿಟ್ರೆ
ನಮ್ಮ ಕುಕ್ಕರು ಅಂದರೆ ನಮ್ಮ ಕುಕ್ಕರಿನ ಹ್ಯಾಂಡಲ್ ಯಾವುದೇ ರೀತಿಯಾಗಿ ಲೂಸ್ ಆಗೋದಿಲ್ಲ. ಈ ಟಿಪ್ಸ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ, ಈ ಥರ ಮನೆಯಲ್ಲಿ ಮೊಸರು ಅಥವಾ ಮಜ್ಜಿಗೆ ಏನಾದರೂ ಹಾಳಾಗಿದ್ದರೆ, ಅಂದರೆ ಒಂದು 4-5 ದಿನ ಬಿಟ್ಟು ಅಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಿಬಿಡ್ತೀವಿ, ಇದನ್ನು ವೇಸ್ಟ್ ಅಂತ ಹೇಳಿ ಚೆಲ್ಬಿಡ್ತೀವಿ. ಇದನ್ನು ಯಾವುದೇ ರೀತಿಯಾಗಿ ನೀವು ಚೆಲ್ದನೆ ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾವು ಇಷ್ಟು ಮೊಸರಿತ್ತು ನಮ್ಮ ಮನೆಯಲ್ಲಿ. ಈ ಮೊಸರನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದೆ ಅಂದರೆ, ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. 1 ಗ್ಲಾಸ್ನಷ್ಟು, ಅಂದರೆ ಇದರಲ್ಲೇ ಮೊಸರಿತ್ತು, ಹಾಗಾಗಿ ಇದೇ ಕಪ್ನಲ್ಲಿ ನಾನು ಒಂದು ಕಪ್ಪಿನ ಅಳತೆ ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು ನಾವು. ಇದನ್ನು ಯಾವುದೇ ರೀತಿಯಾಗಿ ನಾವು ವೇಸ್ಟ್ ಮಾಡದೆ ಇದನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಇದನ್ನು ಚೆನ್ನಾಗಿ ನೀಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಕ್ವಾಲಿಟಿ ಬರೋವರೆಗೂ ನಾವು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈಗ ಏನು ಮಾಡ್ತೇನೆ ಅಂಥೇಳಿ ತೋರಿಸ್ಕೊಡ್ತೀನಿ. ಇದೇ ಸೇಮ್ ಪ್ರೊಸೀಜರಲ್ಲಿ ನೀವು ಕೂಡ ಮಾಡಿ. ನಮ್ಮ ಮನೆಯ ಹಿತ್ತಲದಲ್ಲಿ ನಾವು ಗಿಡಗಳನ್ನು ಹಾಕಿರ್ತೀವಿ. ಹೂವಿನ ಗಿಡಗಳಾಗಿರ್ಬೋದು, ಒಂದು ತರಕಾರಿ ಗಿಡಗಳನ್ನ ಹಾಕಿರ್ಬೋದು. ಆ ಒಂದು ಗಿಡಗಳು ಏನಾದರೂ ಒಣಗಿದ್ರೆ ನಾವು ಈ ಒಂದು ಮಿಕ್ಸ್ ಮಾಡಿಕೊಡ್ತಕ್ಕಂಥ ಮೊಸರಿನ ಒಂದು ನೀರನ್ನು ಈ ರೀತಿಯಾಗಿ ನಾವು ಹಾಕೋದ್ರಿಂದ ಹುಳುಗಳು ಕೂಡ ಆಗೋದಿಲ್ಲ. ಹಾಗೆಯೇ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳಿತವೆ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಹೇಳಿ. ನೀವು ಕೂಡ ಹಾಗಾದರೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಟಿಪ್ಸ್ಗಳು ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಧನ್ಯವಾದಗಳು.